ಕನ್ನಡ ಕಿರುತೆರೆ ನಟಿಯ ಗಂಡನ ಮೇಲೆ ಹಲ್ಲೆಯಾಗಿದೆ. ಸೀರಿಯಲ್ ನಟಿ ಕಾವ್ಯ ಗೌಡ ಪತಿ ಮೇಲೆ ಹಲ್ಲೆ. ಕಾವ್ಯ ಗೌಡ ಮತ್ತು ಪತಿ ಸೋಮಶೇಖರ್ ಮೇಲೆ ದೌರ್ಜನ್ಯ ನಡೆದಿದೆ. ನಟಿ ಕಾವ್ಯ ಗೌಡ ಜನಪ್ರಿಯತೆಯನ್ನ ಸಹಿಸಲಾಗದೆ ಈ ಒಂದು ಹಲ್ಲೆ ಮಾಡಲಾಗಿದೆ. ಕಾವ್ಯ ಪತಿ ಸೋಮಶೇಖರ್ಗೆ ಚಾಕು ಇರಿದು ಬೆದರಿಕೆಯನ್ನ ಹಾಕಿದ್ದಾರೆ. ಕಾವ್ಯ ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ರೇಪ್ ಮಾಡ್ತೇನೆ ಎಂದು ಬೆದರಿಕೆ ಹಾಕಿದ್ದ ಆರೋಪ ಕೇಳಿ ಬರ್ತಾ ಇದೆ. ಸದ್ಯ ಕಾವ್ಯ ಹಾಗೂ ಪತಿ ಇಬ್ಬರೂ ಸಹ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪ್ರೇಮ, ನಂದೀಶ್, ಪ್ರಿಯಾ, ರವಿಕುಮಾರ್ ವಿರುದ್ಧ ರಾಮಮೂರ್ತಿ ನಗರದಲ್ಲಿ ಪ್ರಕರಣ ದಾಖಲಾಗಿದೆ. ರಾಧಾರಮಣ, ಗಾಂಧಾರಿ ಧಾರಾವಾಹಿಗಳ ನಟಿ ಕಾವ್ಯ ಗೌಡ ಹಾಗೂ ಪತಿ ಸೋಮಶೇಖರ್ ಮೇಲೆ ಹಲ್ಲೆ ಆಗಿದೆ. ನಟಿ ಕಾವ್ಯ ಗೌಡ ಗಳಿಸಿರುವಂತಹ ಜನಪ್ರಿಯತೆಯನ್ನ ಸಹಿಸಲಾಗದೆ ಈ ರೀತಿಯ ಹಲ್ಲೆ ಮಾಡಲಾಗಿದೆ ಅಂತ ಹೇಳಿ ಆರೋಪ ಕೇಳಿ ಬಂದಿದೆ. ನಟಿ ಕಾವ್ಯ ಗೌಡ ಕೆಲ ವರ್ಷಗಳ ಹಿಂದೆ ಬಿಸ್ನೆಸ್ ಮ್ಯಾನ್ ಸೋಮಶೇಖರ್ ಅವರನ್ನ ಮದುವೆಯಾಗಿದ್ರು. ಸೋಮಶೇಖರ್ ಹಾಗೂ ನಂದೀಶ್ ಇಬ್ರು ಸಹ ಸಹೋದರರು, ಅಂದ್ರೆ ಬ್ರದರ್ಸ್. ಸೋಮಶೇಖರ್ ಕಾವ್ಯ ದಂಪತಿ ಮತ್ತು ನಂದೀಶ್ ಪ್ರೇಮ ದಂಪತಿ ಅಂದ್ರೆ ಅಣ್ಣ ತಮ್ಮರು ಇಬ್ರು ಒಂದೇ ಮನೆಯಲ್ಲಿ ವಾಸವಾಗಿದ್ರು. ಇತ್ತೀಚೆಗೆ ಕಾವ್ಯ ಮತ್ತು ಪ್ರೇಮ ಮಧ್ಯೆ ಮನಸ್ತಾಪ ಆಗ್ತಾ ಇತ್ತು, ಅಂದ್ರೆ ವಾರ್ಗಿತ್ತಿ ಅವರು ಮನಸ್ತಾಪ ಆಗ್ತಾ ಇತ್ತು. ಇತ್ತೀಚೆಗೆ ಕಾವ್ಯ ಮತ್ತು ಪ್ರೇಮ ಸಂಬಂಧಿಕರು ಮನೆಗೆ ಕೂಡ ಬಂದಿದ್ರು. ಈ ವೇಳೆ ಮನೆಯಲ್ಲಿ ಗಲಾಟೆ ಆಗ್ಬಿಟ್ಟಿದೆ. ಕಾವ್ಯ ಕುಟುಂಬದ ಸಂಬಂಧಿ ರವಿಕುಮಾರ್ ಸೋಮಶೇಖರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆದಿದೆ. ಕಾವ್ಯ ಗೌಡಗೆ ರೇಪ್ ಮಾಡೋದಾಗಿ ಬೆದರಿಕೆ ಕೂಡ ಹಾಕಿದ್ದಾನೆ ಭೂಪ. ಕಾವ್ಯ ಮೇಲೂ ಸಹ ಹಲ್ಲೆ ಮಾಡಲಾಗಿದೆ ಅಂತ ಹೇಳಿ ಕಂಪ್ಲೇಂಟ್ ನಲ್ಲಿ ಹೇಳಿದ್ದಾರೆ. ಸೋಮಶೇಖರ್ ಅವರನ್ನ ಸದ್ಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಕಾವ್ಯ ಅಕ್ಕ ಭವ್ಯ ಗೌಡ ಅವರು ಪ್ರೇಮ, ನಂದೀಶ್, ಪ್ರಿಯಾ ಹಾಗೂ ರವಿಕುಮಾರ್ ವಿರುದ್ಧ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸನ್ನ ದಾಖಲು ಮಾಡಿದ್ದಾರೆ. ಇನ್ನು ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಕಾವ್ಯ ಹಾಗೂ ಪತಿ ಮೇಲೂ ಸಹ ಎಫ್ಐಆರ್ ದಾಖಲಾಗ್ಬಿಟ್ಟಿದೆ. ಕಾವ್ಯ ಗೌಡ ಹಾಗೂ ಪತಿ ಸೋಮಶೇಖರ್ ಅವರ ಜನಪ್ರಿಯತೆಯನ್ನ ಸಹಿಸಲಾಗದೆ ಸಂಬಂಧಿಕರೇ ಹಲ್ಲೆ ನಡೆಸಿರೋದ ಆರೋಪದ ಮೇಲೆ ಅವರು ಕೇಸನ್ನ ದಾಖಲು ಮಾಡಿದ್ರು. ಇದೀಗ ಕಾವ್ಯ ಗೌಡ ಮತ್ತು ಅವರ ಪತಿ ಸೋಮಶೇಖರ್ ಮೇಲೆಯೂ ಸಹ ಎಫ್ಐಆರ್ ದಾಖಲಾಗಿದೆ. ಕಾವ್ಯ ಗೌಡ ಅವರ ಸಹೋದರಿ ಭವ್ಯ ಗೌಡ ಹಾಗೂ ಪತಿ ಸೋಮಶೇಖರ್ ವಿರುದ್ಧ ನಂದೀಶ್ ಎಂಬುವರ ಪತ್ನಿ ದೂರು ಕೊಟ್ಟಿದ್ದಾರೆ. ನನ್ನ ತಂಗಿ ಮನೆಗೆ ಬಂದಾಗ ಕಾವ್ಯ ಗೌಡ ಹಾಗೂ ಅವರ ಪತಿ ಇಬ್ರು ಸಹ ಜಗಳ ಮಾಡಿದ್ರು. ಜೊತೆಗೆ ಅವರೇ ಜಗಳ ತೆಗೆದು ನಮ್ಮ ತಂದೆಗೆ ಕೊಲೆ ಬೆದರಿಕೆ ಕೂಡ ಹಾಕಿದ್ರು ಅಂತ ಹೇಳಿ ದೂರಿನಲ್ಲಿ ಅವರು ಸಹ ಉಲ್ಲೇಖ ಮಾಡಿದ್ದಾರೆ. ಇದರನ್ವಯ ಕಾವ್ಯ ಗೌಡ ಮತ್ತೆ ಸೋಮಶೇಖರ್, ಭವ್ಯ ಗೌಡ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಇದೀಗ ಅಣ್ಣ ತಮ್ಮಂದಿರ ಪತ್ನಿಯರ ಜಗಳ ಆ ಎರಡು ಕುಟುಂಬಗಳ ಮಧ್ಯೆ ತಿರುಗಿ ಇದೀಗ ಕೇಸ್ಗಳನ್ನ ದಾಖಲು ಮಾಡಿಕೊಂಡಾಗ ರಾಮಮೂರ್ತಿ ನಗರದಲ್ಲಿ ಕೇಸ್ಗಳು ರಿಜಿಸ್ಟರ್ ಆಗಿದ್ದಾವೆ. ಕೇಸ್ ನಂತರ ಯಾವ ಹಂತಕ್ಕೆ ಹೋಗುತ್ತೆ ಇದು ಅನ್ನೋದನ್ನ ಪೊಲೀಸ್ನವರು ತೀರ್ಮಾನ ಮಾಡ್ತಾರೆ.